ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸಿಂಪಲ್ಲಾಗಿ ಈಸಿಯಾಗಿ ಈರುಳ್ಳಿ ಪರಾಟನ ಮಾಡ್ತಿದ್ದೀನಿ. ಇಲ್ಲಿ ನಾನು ಮೊದಲೇ ಗೋಧಿ ಹಿಟ್ಟನ್ನು ನಾದ್ಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ ಈ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ, 1 ಸ್ಪೂನ್ ಅಚ್ಚಕಾರದ ಪುಡಿ, ಅರ್ಧ ಸ್ಪೂನ್ ಅರಿಶಿನ, ಅರ್ಧ ಸ್ಪೂನ್ ಗರಂ ಮಸಾಲ, ಸ್ವಲ್ಪ ಉಪ್ಪು, ರುಚಿಗೆ ಸ್ವಲ್ಪ ಇರಲಿ ಅಂತ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನೀರೇನು ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲಾನ ನೀವು ರೆಡಿ ಮಾಡ್ಕೊಳ್ಳಿ. ಮಸಾಲ ರೆಡಿ ಆದಮೇಲೆ ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಳಿ. ಇಲ್ಲಿ ಮಸಾಲ ನೋಡಿ ರೆಡಿ ಆಗಿದೆ. ಮಸಾಲ ರೆಡಿ ಆದಮೇಲೆ ಈಗ ನಾವು ಇದನ್ನು ಲಟ್ಟಿಸ್ಕೊಳ್ಳೋಣ. ಸಣ್ಣದಾಗಿ ರೌಂಡಾಗಿ ಮೊದಲು ಲಟ್ಟಿಸ್ಕೊಂಡು ಆಮೇಲೆ ಇದನ್ನು ಅದರೊಳಗೆ ತುಂಬ್ಕೊಳ್ಳೋಣಂತ. ನೋಡಿ, ಇಷ್ಟು ಲಟ್ಟಿಸ್ಕೊಂಡ್ರೆ ಸಾಕು. ಸ್ವಲ್ಪನ ನಿಮ್ಗೆ ಎಷ್ಟು ಬೇಕಷ್ಟು ಸ್ವಲ್ಪನ ತಗೊಳ್ಳಿ. ಇದನ್ನು ಆ ಕಡೆ ಈ ಕಡೆ ಮಡಿಸ್ಕೊಳ್ಳೋಣ. ಇದು ಒಂದು ಪದರನ ಹಿಂದ್ಸಡೆ ಹಾಕ್ಕೊಂಡು ಇನ್ನೊಂದು ಪದರನ ಈ ಕಡೆ ಮುಂದ್ಗಡೆ ಹಾಕ್ಕೊಂಡು ಇದನ್ನು ಲಟ್ಟಿಸ್ಕೊಳ್ಳೋಣಂತ. ಅಂದರೆ ಒಳಗೆ ಮಸಾಲ ತುಂಬಿರ್ತೇವಲ್ಲ, ಅದು ಸ್ವಲ್ಪ ಹೊರಗೆ ಬರಬಾರ್ದು ಅಂತ ಹೇಳಿ ಈ ಥರ ನಾನು ಮಡಿಸ್ಕೊಂಡಿನಿ. ಇಲ್ಲಿ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಲಟ್ಟಿಸ್ಕೊಳ್ಳೋಣ. ಹಗರ್ಕ ಲಟ್ಟಿಸ್ಕೊಂತ ಹೋಗ್ರಿ. ಆಮೇಲೆ ಸ್ವಲ್ಪ ಈ ಥರ ಹಿಂಗೆ ಕೈಲೇ ಈ ಥರ ತಟ್ಟುಕೊಳ್ಳಿ. ಅಂದ್ರೆ ಒಳಗಿನ ಮಸಾಲ ಹೊರಗೆ ಬರೋಂಗಿಲ್ಲ, ಆ ಥರ ತಟ್ಕೊಂಡ್ರೆ. ಇಲ್ಲಿ ನಾನು ಇದನ್ನು ಬೇಯಿಸ್ಕೊತಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ತವಾಗ. ತುಂಬ ರುಚಿಯಾಗಿ ಇರುತ್ತೆ. ನೀವು ಮನೆಯಲ್ಲೊಂದು ಟ್ರೈ ಮಾಡಿ. ಇದಕ್ಕೆ ಮೇಲೆ ಸ್ವಲ್ಪ ಎಣ್ಣೆನ ಹಚ್ಕೊತೀನಿ. ಇದಕ್ಕೆ ನೀವು ಬೆಣ್ಣೆ ಸತ್ತೆ ಮೇಲೆ ಹಾಕ್ಕೊಂಡು ತಿನ್ಬೋದು, ತುಂಬ ರುಚಿಯಾಗಿರುತ್ತೆ. ನಾನಿಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಬೆಣ್ಣೆ ಸ್ವಲ್ಪ ಭಾಳ ಜನ ತಿಂತಿರ್ತಾರಲ್ಲ, ಇಷ್ಟಪಡ್ತಿರ್ತಾರ, ಅವರು ಇದಕ್ಕೆ ಸ್ವಲ್ಪ ಮೇಲೆ ಬೆಣ್ಣೆ ಹಾಕ್ಕೊಂಡು ತಿಂದರೆ ಇನ್ನೂ ರುಚಿಯಾಗಿ ಬರುತ್ತೆ. ನೋಡಿ ಯಾವ ಥರ ಆಗಿದೆ ಅಂತ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.